ಕೊನೆವರೆಗೂ ವಿಡಿಯೋನ ನೋಡಿ ಎಲ್ಲಿ ಸ್ಕಿಪ್ ಮಾಡಿಬಿಡಿ. ತುಂಬಾ ಚೆನ್ನಾಗಿದೆ ಇವತ್ತು ನಿನ್ನ ಜೊತೆ ನನ್ನ ಕತೆ. ಆಯೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಇಲ್ಲಿ ಒಂದು ಕಡೆ ಎಲ್ಲರೂ ಕೂಡ ಗಾಬರಿ ಪಟ್ಕೊಂಡು ತೋಟದಿಂದ ಎಲ್ಲರೂ ಡ್ರಿಂಕ್ಸ್ ಮಾಡಿಕೊಂಡು ಒಬ್ರಿಗೊಬ್ರು ಎಂಜಾಯ್ ಮಾಡಿರ್ತಾರೆ ನಿನ್ನೆ ಸಂಚಿಕೆಯಲ್ಲಿ. ಸೊ ಇನ್ನೇನು ಮನೆಗೆ ಬರ್ತಾರೆ. ಈಗ ಮಾನಸ್ವಿನಿ ಒಬ್ಬಳೇ ಬರ್ತಾಳೆ. ಅಜ್ಜಿ ಬುಕ್ಸ್ ಓದ್ಕೊಂಡು ಕೂತಿರ್ಬೇಕಾದಾಗ ಮಾನಸ್ವಿನಿ ಬಂದ್ಬಿಟ್ಟು ಅಜ್ಜಿ ಅಂತ ಹೇಳ್ಬಿಟ್ಟು ಬಂದು ಕಾಲೊತ್ತಕ್ಕೆ ಶುರು ಮಾಡ್ತಾಳೆ. ಅಂದರೆ ಭೂಮಿ ಏನೇ ನೀನು ಒಬ್ಬಳೇ ಬಂದಿಯೇನೆ, ಎಲ್ಲೇ ಹೋದ್ರು ಇವರೆಲ್ಲ ಅಂತ ಹೇಳ್ಬಿಟ್ಟು ಕೇಳಿದಾಗ ಅಜ್ಜಿ ಅದೇನಾಯ್ತು ಗೊತ್ತಾ, ನಾನು ಮಾಮನ ಜೊತೆ ಬಂದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಜಿತ್ನ ನೋಡ್ಬಿಟ್ಟು ನೀನೇನೋ ಇವಳ ಜೊತೆ ಬರ್ತಾ ಇದೆಯಾ ಅಂತೇಳಿ ಅಜ್ಜಿ ಅನುಮಾನ ಪಟ್ಕೊಂಡು ಕೇಳಿದ್ ನೋಡಿ. ಅಜ್ಜಿ ಅದೇನಾಯ್ತು ಗೊತ್ತಾ ಅಜ್ಜಿ, ಹೀಗೆ ಹೋಗ್ತಾ ಇದ್ವಾ ರೋಡಲ್ಲಿ ಪಂಚರ್ ಆಗಿಬಿಡ್ತಾ ಕಾರು, ಹಾಗಾಗಿ ಮಾಮ ಬಂದ್ರ ಹಂಗೆ ರೋಡಲ್ಲಿ ನನ್ನ ಕರ್ಕೊಂಡು ಬಂದರು ಅಂಥೇಳಿ ಹೇಳ್ತಾಳೆ ಮುಗ್ಧತೆಯಿಂದ. ಸೊ ಅದೆಲ್ಲ ಆದಮೇಲೆ ಅಲ್ಲ ಕಣೆ ನೀವು ಹೋಗಿದ್ದು ಬೈಕಲ್ಲಲ್ವಾ, ಕಾರಲ್ಲಿ ಯಾಕೆ ಬಂದ್ರಿ ಅಂತ ಹೇಳ್ಬಿಟ್ಟು ಅಜ್ಜಿ ಪ್ರಶ್ನೆ ಕೇಳ್ತಾರೆ. ಅಜ್ಜಿ ಅದೇನಾಯ್ತು ಗೊತ್ತಾ, ನಾವು ಬೈಕಲ್ಲೇ ಹೋದ್ವಿ. ಬೈಕಲ್ಲಿ ಹೋಗ್ಬೇಕಾದಾಗ ಅಲ್ಲೊಂದು ಕಡೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಬೈಕಲ್ಲಿ ಹೋಗೋದು. ಸೊ ಹಾಗಾಗಿ ನನಗೆ ಕಾರ್ ಬೇಕು ಅಂತ ಕೇಳಿದೆ, ಮತ್ತೆ ಕಾರ್ನ ತರಿಸ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಫೈನಲಿ ಮತ್ತೆ ಆಗಿದ್ರೆ ಹೇಗೆ ಅನ್ನಿಸ್ತು, ಡೇಟಿಂಗ್ ಎಲ್ಲ ಚೆನ್ನಾಗಿತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾ ಇರ್ತಾರೆ. ಅಜ್ಜಿ ಚೆನ್ನಾಗಿತ್ತು, ಒಂಥರ ಬೋರಿಂಗ್ ಆಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮತ್ತು ಇವಾಗ ಏನೇ ಮದುವೆ ಒಪ್ಕೊಂಡೇನೆ, ಮದುವೆ ಮಾಡೋದಾ ಅಂತೇಳಿ ಅಜ್ಜಿ ಕೇಳಿದಾಗ ಅಜ್ಜಿ ನನಗೆ ಸ್ವಲ್ಪ ಟೈಮ್ ಬೇಕು ಅಜ್ಜಿ ಅಂತ ಹೇಳ್ಬಿಟ್ಟು ಮಾನಸ್ವಿನಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಎಷ್ಟೇ ಬೇಕು ಟೈಮು, ನಾಳೆ ಹೇಳ್ತೀಯ ಅಂತ ಅಂದಾಗ ಅಜ್ಜಿ ಸ್ವಲ್ಪ ಟೈಮ್ ಕೊಡಿ ಅಜ್ಜಿ ಪ್ಲೀಸ್ ಅಜ್ಜಿ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಹೇಳ್ತಾಳೆ. ಹಾಗಾದರೆ ಒಳ್ಳೆ ಹುಡುಗ ಕಣೆ, ಅವನ ಒಪ್ಕೊಂಡು ಮದುವೆ ಮಾಡ್ಕೊಳ್ಳೆ, ನಿನ್ನ ಮಹಾರಾಣಿ ಥರ ನೋಡ್ಕೊತಾನೆ ಕಣೆ, ತುಂಬ ಒಳ್ಳೆ ಹುಡುಗ ಅಂಥೇಳಿ ಅಜ್ಜಿ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಹಾಗಿದ್ರೆ ಅಲ್ಲ ಕಣೋ ನೀನು ಯಾಕೋ ಆಗ ಗುರೋಯಿಸ್ಕೊಂಡು ನೋಡ್ತಾ ಇದೆಯಾ ಅವಳ ಅಂತ ಹೇಳ್ಬಿಟ್ಟು ಅಜಿತ್ನ ಕೇಳ್ತಾಳೆ. ಅಯ್ಯೋ ಹಾಗೇನಿಲ್ಲ ಅಜ್ಜಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲ ಕಣೋ ನಿನ್ನ ನಾನು ಒಂದು ಅಬ್ಸರ್ವ್ ಮಾಡಲಿಲ್ಲ, ನಿನ್ನ ಹೆಂಡ್ತಿ ಒಂದಿನೂ ನೀ ಇಲ್ಲಿ ಬಂದು ಇಷ್ಟೊಂದು ದಿನ ಆಗಿದೆ, ಒಂದೇ ಒಂದು ಫೋನ್ ಮಾಡಿಲ್ವಲ್ಲ, ಏನು ಕತೆ, ನೀನಾದರೂ ಒಂದು ಫೋನ್ ಮಾಡಿದ್ಯಾ, ಅವರಾದರೂ ಒಂದು ಫೋನ್ ಮಾಡಿದ್ದಾರೆ, ಅವಳಾದ್ರೂ ನೀವಿಬ್ರು ಮಾತಾಡಿದ್ದು ನಾನು ಒಂದು ದಿನನೂ ನೋಡಲಿಲ್ಲ ಅಜಿತ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಲ್ಲ ಅಜ್ಜಿ ಬೇಜಾನ್ ಸರಿ ಫೋನ್ ಮಾಡಿದಾಳೆ ಅಜ್ಜಿ, ಅವಳು ಅಲ್ಲಿ ಬ್ಯುಸಿ ಇರ್ತಾಳೆ ಅಂತ ಅಂದಾಗ ಏನಾದರೂ ಪೊಲೀಸ್ ಅಧಿಕಾರಿನಾ ನಿನ್ನಂಗೆ, ಏನಾದರೂ ಡಾಕ್ಟರಾ, ಇಲ್ಲಾಂದ್ರೆ ಇನ್ನೊಂದು ಏನಾದ್ರು ಕೆಲಸ ಮಾಡ್ತಾಳೆ, ಹೌಸ್ ವೈಫಾ ಅಂತ ಹೇಳ್ಬಿಟ್ಟು ಅಜ್ಜಿ ಒಂದ್ರ ಮೇಲೆ ಒಂದು ಪ್ರಶ್ನೆ ಕೇಳಿದಾಗ ಅಜ್ಜಿ ತಿದ್ಕೊಂಡು ಹಾಗೇನಿಲ್ಲ ಅಜ್ಜಿ, ಹಾಗೆ ಮಾತಾಡ್ತಾ ಇರ್ತೀವಿ, ಬ್ಯುಸಿ ಆಗಿರ್ತಾಳೆ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳಿದಾಗ ಹಾಗಿದ್ರೆ ಒಂದು ಕೆಲಸ ಮಾಡು ಅಜಿತ, ನನ್ನ ಎದುರಿಗೆ ಇವಾಗ ನಿನ್ನ ಹೆಂಡ್ತಿಗೆ ಫೋನ್ ಮಾಡು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ಭೂಮಿ ಇಲ್ಲಿ ಕೂತಿದ್ದಾಳೆ, ಅಜ್ಜಿ ನೋಡಿದ್ರೆ ಫೋನ್ ಮಾಡು ಅಂತ ಕೇಳ್ತಿದ್ದಾಳೆ. ಫೋನಾ ಸರಿ ಆಯ್ತು ಆಗಿದ್ರೆ ಮಾಡ್ತೀನಿ ಅಂತೇಳಿ ಸುಮ್ಮನಿಗೆ ಫೋನ್ ಇಟ್ಕೊಳ್ಳೋದು. ಅಜ್ಜಿ ಎತ್ತುತ್ತಾ ಇಲ್ಲ, ಸ್ವಲ್ಪ ಬ್ಯುಸಿ ಇದ್ದಾಳೆ ಅಂತ ಅನ್ನಿಸ್ತಿದೆ ಅಂದಾಗ ಅವಳಾದ್ರೆ ಮಹಾರಾಣಿ ಆಗಿದ್ರೆ ತುಂಬ ಬ್ಯುಸಿ ಇರ್ತಾಳೇನೋ ಆಗಿದ್ರೆ ಅದಕ್ಕೆ ಫೋನ್ ರಿಸೀವ್ ಮಾಡ್ತಿಲ್ಲೇನೋ ಅಂತೇಳಿ ಅಜ್ಜಿ ಮಾತಾಡ್ತಾ ಇರ್ತಾರೆ. ಇಲ್ಲ ಅಜ್ಜಿ ಹಾಗೇನಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಮತ್ತೆ ಸನ್ನೆ ಮಾಡ್ತಾನೆ ಇಲ್ಲಿ ಭೂಮಿಗೆ. ಭೂಮಿ ಹೋಗು ನೀನು ಎದ್ದೋಗು ಅಲ್ಲಿಂದ, ನಾನು ಫೋನ್ ಮಾಡ್ತೀನಿ ರಿಸೀವ್ ಮಾಡಿ ಮಾತಾಡು ಅಂತೇಳಿ ಹೇಳ್ಕೊಡ್ತಾನೆ ಸನ್ನೆ ಮಾಡಿಕೊಂಡು. ಇನ್ನು ಭೂಮಿ ಅಲ್ಲಿಂದ ಮತ್ತೆ ಫೋನ್ ಟ್ರೈ ಮಾಡ್ತಾ ಇರ್ತಾನೆ. ಅಜ್ಜಿ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನು ರಿಸೀವ್ ಆದರೆ ತಾನೆ ಅವ್ನು ಸನ್ನೆ ಮಾಡಿ ಹೇಳಿದ ತಕ್ಷಣ ಭೂಮಿ ಅರ್ಥ ಮಾಡ್ಕೊಂಡದನ್ನ ಹೋಗಲ್ಲ ಅಂತ ಹೇಳ್ತಾರೆ, ತಿರುಗ್ತಾ ಇರ್ತಾಳೆ. ಹೋಗು ಭೂಮಿ ಪ್ಲೀಸ್ ಅಂತೇಳಿ ಸನ್ನೆಲ್ಲೇ ಪ್ಲೀಸ್ ಅಂತ ಹೇಳ್ತಾ ಇರ್ತಾನೆ. ಸೊ ಫೈನಲಿ ಅವಳು ಎದ್ದೋಗೋದು ನೋಡಿ ಅಜ್ಜಿ ಇದ್ಕೊಂಡು ನೀನೆಲ್ಲ ಹೋಗ್ತಿದ್ದೆ, ಬಾರೆ ಕಾಲೈತಿದೆ ಅಂತೇಳಿ ಅಜ್ಜಿಯಿಂದ ಕೇಳಿತಾರೆ. ಅಜ್ಜಿ ನಾನು ಬಾತ್ರೂಮ್ಗೆ ಹೋಗ್ಬೇಕಂತ ಕೈ ತೋರಿಸ್ತಾಳೆ. ಇತ್ತು ನಿನ್ನ ಹೋಗೆ ಆ ಕಡೆ ಬಾತ್ರೂಮ್ ಇರೋದು ಈ ಕಡೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಜ್ಜಿ ಅದು ನನಗೆ ಒಂದು ಫೋನ್ ಕಾಲ್ ಇದೆ, ಫೋನಲ್ಲಿ ಮಾತಾಡ್ತೀನಿ, ಮತ್ತೆ ಬಾತ್ರೂಮ್ಗೆ ಹೋಗ್ತೀನಿ, ಮತ್ತೆ ಹೊರಗಡೆ ಬರ್ತೀನಿ, ಏನೋ ಕತೆಗಳು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ತಾಯಿ ಹೋಗೆ ಏನು ಹುಡುಗರಾಗಿದ್ರೆ ಏನೋ ಅಂತ ಹೇಳ್ಬಿಟ್ಟು ಬೈತಲೇ ಇರ್ತಾಳೆ ನಿಂಗವಜ್ಜಿ. ಅವಳು ಹೋದ ತಕ್ಷಣ ಇವ್ನು ಮತ್ತೆ ಫೋನ್ ಟ್ರೈ ಮಾಡ್ತಾನೆ. ಏನೋ ಇನ್ನೂ ಎತ್ತಲಿಲ್ವೇನೋ ನಿನ್ನ ಫೋನು, ನೀನು ಹೆಂಡ್ತಿ ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಕೇಳಿದಾಗ ಆಗ ಅಜ್ಜಿ ಮಾಡ್ತಾಳೆ, ರಿಸೀವ್ ಮಾಡ್ತಾಳೆ ಅಂತೇಳಿ ಫೋನ್ ಮಾಡಿದ ತಕ್ಷಣ ರಿನ್ ಆಗುತ್ತೆ, ಫೋನ್ ಕೂಡ ರಿಸೀವ್ ಆಗುತ್ತೆ. ಇನ್ನು ಫೈನಲಿ ಮಾತಾಡ್ತಾನೆ. ಇಲ್ಲಿ ಅಜ್ಜಿ ಮಾತಾಡ್ತಾಳಂತ ಫೋನ್ ಕೂಡ ಇನ್ನು ಎಸ್ಬಿಡ್ತಾನೆ ಕೈಗೆ. ಅಯ್ಯೋ ನಿಧಾನ ಕಣೋ, ಯಾಕೋ ಮೊಮ್ಮಗನ ಈ ರೀತಿ ಎಸಿತೀಯ ಫೋನ್ ಅಂತ ಅಂದಾಗ ಅಜ್ಜಿ ಹೇಗಿದ್ದೀರಾ, ಆರೋಗ್ಯ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ, ನಿಮಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅಂತೇಳಿ ಹೇಳಿದಾಗ ಈ ವಾಯ್ಸ್ ನಾನು ಎಲ್ಲೋ ಕೇಳಿದೆಯಲ್ಲ ಅಂತ ಅಂದ ತಕ್ಷಣ ಹೇಳಿದ ತಕ್ಷಣ ಭೂಮಿಗೆ ಭಯ ಆಗ್ಬಿಡುತ್ತೆ. ಅಯ್ಯೋ ನನ್ನ ವಾಯ್ಸ್ ಅಜ್ಜಿ ಕಂಡುಹಿಡ್ಬಿಟ್ರೆ ನನಗೆ ಗುರ್ತಿಡ್ಬಿಡ್ತಾರೆ, ಈಗ ನಾನು ಸಿಗಾಕೋಗ್ಬಿಟ್ಟೆ ಹಾಗೆ ಹೀಗೆ ಅಂತೇಳಿ ಮಾತಾಡಿದಾಗ ಅಜ್ಜಿ ಇಲ್ಲಿ ಪಕ್ಕ ಅವಳು ವಾಯ್ಸ್ ಕಂಡುಹಿಡ್ಬಿಡ್ತಾಳೆ. ಇನ್ನು ಆಮೇಲೆ ಅವಳು ಉಲ್ಟಾ ಮಾಡಿಕೊಂಡು ಇವಾಗೆಲ್ಲ ವಾಯ್ಸ್ರ ಕಡೆ ಚೇಂಜ್ ಬಂದಿದೆಯಲ್ವಾ, ನಾನು ಆ ರೀತಿ ಮಾತಾಡೋಣ ಅಂತೇಳಿ ಅದನ್ನೇನು ಆನ್ ಮಾಡಿಕೊಂಡು ಮತ್ತೆ ಬೇರೆ ಥರ ಮಾತಾಡ್ತಾಳೆ.
ಅಜ್ಜಿ ಕೇಳಿಸ್ತಿದ್ಯಾ ನನ್ನ ವಾಯ್ಸು ಚೆನ್ನಾಗಿ ಕೇಳಿಸ್ತಿದ್ಯಾ ಅಂದಾಗ ಹ್ಞೂ ಕಣೆ ಅವಾಗೇನೋ ಬೇರೆ ಥರ ಕೇಳಿಸ್ತು ಇವಾಗೇನೋ ಕರೆಕ್ಟಾಗಿ ಕೇಳಿಸ್ತಿದೆ ಅಂತೇಳಿ ನಿಂಗವಜ್ಜಿ ಮಾತಾಡೋಕೆ ಶುರು ಮಾಡ್ತಾರೆ. ಹೇಗಿದ್ದೀಯ ಅಜ್ಜಿ ನೀನು, ಚೆನ್ನಾಗಿದೆಯಾ ಅಜ್ಜಿ, ಹುಷಾರಾಯ್ತಾ ಅಜ್ಜಿ ಅಂತೆಲ್ಲ ಹೇಳಿದಾಗ ಹ್ಞೂ ಹುಷಾರಾಯ್ತು ಕಣೆ, ಏನೇ ನೀನು ಬರಬೇಕಲ್ವೇನೆ, ನಿಂಗೆ ಗಂಡು ಬಿಟ್ಟು ಅದು ಹೇಗೆ ಇದೆಯಾ ನೀನು ಅಂತೇಳಿ ಎಲ್ಲ ಕೇಳ್ತಾರೆ. ಅಜ್ಜಿ ಇಲ್ಲಿ ಅಜ್ಜಿನ ನೋಡ್ಕೋಬೇಕಲ್ವಾ ನಾನು, ಹಾಗಾಗಿ ಅಜ್ಜಿ ನೋಡಿಕೊಂಡು ಇಲ್ಲೇ ಇದ್ದೀನಿ ಅಜ್ಜಿ, ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಅಲ್ಲ ಕಣೆ ಗಂಡು ಬಿಟ್ಟು ಇಷ್ಟಿಷ್ಟೊಂದು ದಿನ ಯಾರನ್ನ ಇರ್ತಾರೇನೆ, ಬರಬೇಕಲ್ವೇನೆ ಅವ್ನ ಹಿಂದೆ ನೀನು ಅಂತೇಳಿ ನಿಂಗವಜ್ಜಿ ಹೇಳ್ತಾರೆ. ಹಾಗೇನಿಲ್ಲ ಅಜ್ಜಿ, ನಾನು ಇವಾಗ ಅಜ್ಜಿ ನೋಡ್ಕೊಳ್ಳೋಕ್ಕೋಸ್ಕರ ಇಲ್ಲೇ ಇದ್ದೀನಿ ಅಂತೇಳಿ ಎಲ್ಲ ಮಾತುಕತೆ ಮುಗಿಸ್ಬಿಟ್ಟು ಆಯಿತು ನಿಂಗೆ ಗಂಡು ಕೊಡ್ತೀನಿ ಫೋನು ಅಂತ ಹೇಳ್ಬಿಟ್ಟು ಫೋನ್ನ ಎಸಿತಾಳೆ. ಏನಜ್ಜಿ ಈ ರೀತಿ ರೇಂಜ್ಗೆ ಎಸಿತಾ ಇದ್ದೀರಾ ಕೈ ಮೇಲೆ ಫೋನು ಅಂತೇಳಿ ಅಜಿತ್ ಕೇಳ್ತಾನೆ. ಅಂದರೆ ರಿವರ್ಸ್ ಕಣೋ, ನೀನು ನನಗೆ ಎಸ್ತೆ ತಾನೆ, ನಾನು ಈಗ ನಿನಗೆ ಎಸಿಬೇಕು ತಾನೆ, ಅದಕ್ಕೋಸ್ಕರ ಎಸಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಹೇಳ್ತಾಳೆ. ಓಹೋ ಹಾಗಿದ್ರೆ ನಾನು ಮಾಡಿದೆ ಅಂತೇಳಿ ನೀವು ಮಾಡ್ತಾ ಇದ್ದೀರಾ, ರಿಟರ್ನ್ಗೆ ರಿಟರ್ನ ಗಿಫ್ಟು ಅಂತ ಅಂದಾಗ ಅಜಿತ್ತು ಹ್ಞೂ ಕಣೋ ಮೊಮ್ಮಗನೆ ಅಂತೇಳಿ ಹೇಳಿದಾಗ ಓ ಅಜ್ಜಿ ಹಾಗಿದ್ರೆ ನಾನು ಇನ್ಮೇಲೆ ಹಂಗೆ ಮಾಡ್ತೀನಿ ಬಿಡಿ, ನಾನು ಇದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ ಬಿಡಿ ಅಂತೇಳಿ ಅಜಿತ್ ಕಾಲು ಎಳಿತಾ ಇರ್ತಾನೆ. ಇನ್ನು ಫೈನಲಿ ಭೂಮಿ ಹತ್ರ ಮಾತಾಡೋಕ್ಕೆ ಶುರು ಮಾಡ್ತಾನೆ ಫೋನಲ್ಲಿ. ಅವನಿಗೆ ತುಂಬ ಖುಷಿ ಆಗುತ್ತೆ ಅಲ್ಲಿ ಎದುರಿಗೆ ಮಾತಾಡೋದು ಕೂಡ. ಇನ್ನು ಅದೆಲ್ಲ ಆದಮೇಲೆ ಭೂಮಿ ಮಾತಾಡ್ತಾನೆ ಇರ್ತಾಳೆ ಒಂದೇ ಸಮ ಖುಷಿಯಿಂದ. ಅಷ್ಟರಲ್ಲೇ ಇಲ್ಲಿ ಇವನು ಬರ್ತಾನೆ ಪ್ರಸಾದಿ ಬಂದುಬಿಟ್ಟು ಅಜ್ಜಿ ಡಾರ್ಲಿಂಗ್ ಅಂತ ಹೇಳ್ಬಿಟ್ಟು ಎಲ್ಲ ಮನಿಕೊಳ್ಳೋದು ಅದೆಲ್ಲ ಸಾಸ್ಟೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾನೆ. ಏನು ಹೇಗಿತ್ತು ಡೇಟಿಂಗ್ ಎಲ್ಲ, ಏನಾಯಿತು, ಹೇಗೆ ಅನ್ನಿಸ್ತೋ ಎಲ್ಲ ಅಂಥೇಳಿ ನಿಂಗವಜ್ಜಿ ಕೇಳಿದಾಗ ಅಯ್ಯೋ ಅಜ್ಜಿ ಅದೇನು ಗೊತ್ತಾ ಅಜ್ಜಿ ಎಲ್ಲ ಚೆನ್ನಾಗಿತ್ತು, ಈ ಪಿಕಾಸ್ ಇದನ್ನಲ್ಲ ಪಿಕಾಸು, ಈ ಪಿಕಾಸಿಂದ 1990 ಕೂಡ ನಾನು ಬಂದು ಎಲ್ಲ ಹಾಳು ಮಾಡ್ದ, ಈಗ 26 ಕೂಡ ನನಗೆ ಹಾಳು ಮಾಡೋಕ್ಕೆ ಇವನು ಪಿಕಾಸು ಬರ್ತಾನಂತ ಭಯ ಕಣಜ್ಜಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಒಂದು ನಿಮಿಷ ರೀ ನನಗೇನೋ ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂತೇಳಿ ಪಿಕಾಸ್ ಅಲ್ಲಿಂದ ಎದ್ದು ಬರ್ತಾನೆ. ಅಂದರೆ ಯಾಕೆ ಅಂದರೆ ಡೌಟ್ ಬಂದುಬಿಡುತ್ತೆ ಭೂಮಿ ಜೊತೆಗೆ ಮಾತಾಡ್ತಿದ್ದಾನೇನೋ ಅಂತ ಹೇಳಿಬಿಟ್ಟು. ಅಂದರೆ ಮಾನಸ್ವಿ ಜೊತೆ ಇಲ್ಲಿ ಮಾತಾಡ್ತಿರೋದನ್ನ ಪಿಕಾಸ್ ನೋಡ್ತಾನೆ. ನೋಡಿಬಿಟ್ಟು ಓಹೋ ಇಲ್ಲಿ ಇವಳು ಮಾತಾಡ್ತಿದ್ದಾಳೆ, ಅಲ್ಲಿ ಅವ್ನು ಮಾತಾಡ್ತಿದ್ದಾನೆ, ಇದೇನೋ ನಡೀತಿದೆಯಲ್ಲ ಅಂತೇಳಿ ಫಾಲೋ ಮಾಡೋಕ್ಕೆ ಅಂತಲೇ ಗಿಡದ ಮರದಲ್ಲಿ ನಿಂತ್ಕೊಂಡು ಅವಳು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ. ಬಟ್ ಮಾತಾಡೋದನ್ನ ಕೇಳಿಸ್ಕೊಳ್ಳಲ್ಲ, ಸುಮ್ಮನೆ ನೋಡ್ತಾ ಇರ್ತಾನೆ ಅಷ್ಟೇ, ಅಬ್ಸರ್ವ್ ಮಾಡ್ತಾನೆ. ಅದೆಲ್ಲ ಆದಮೇಲೆ ಅವನಿಗೆ ಡೌಟ್ ಬಂದ್ಬಿಟ್ಟು ಮತ್ತೆ ಹಿಂದಕ್ಕೆ ಓಡಿ ಬರ್ತಾನೆ. ಹಿಂದಕ್ಕೆ ಓಡಿ ಬಂದು ಹೇಳೋಕ್ಕೆ ಶುರು ಮಾಡ್ತಾನೆ, ನನ್ನ ಹಾಳು ಮಾಡ್ಬೇಕಂತಾನೆ ಬಂದಿದ್ದಾನೆ ಈ ಪಿಕಾಸು, ನನ್ನ ಮನಸ್ವಿನಿನ ದೂರ ಮಾಡ್ತಿದ್ದಾನೆ, ಹಾಗೆ ಹೀಗೆ ಇವನೇ ಮಾತಾಡ್ತಿರೋದಲ್ಲೆಲ್ಲನ ನಾನು ಬಾ ಪ್ರೂಫ್ ಸಮೇತ ತೋರಿಸ್ತೀನಿ ಅಂತೇಳಿ ಅಜ್ಜಿಗೆ ಏನೇನೋ ಹೇಳ್ತಿರ್ತಾನೆ. ಯಾಕೋ ತಲೆಗೆಲೆ ಕೆಟ್ಟಿದ್ದೇನೋ, ಏನಾಯ್ತು ನಿನಗೆ ಈ ರೀತಿ ಮಾತಾಡ್ತಿದ್ದೀಯ ಅಂತೇಳಿ ನಿಂಗವಜ್ಜಿ ಹೇಳ್ತಿರ್ತಾರೆ. ಅಲ್ಲಿ ಅವರು ಫೋನಲ್ಲಿ, ಇಲ್ಲಿ ಪಿಕಾಸು ಏನೋ ಹೊಡಿತಿದೆ ಅಂತ ಹೇಳ್ತಲೇ ಇರ್ತಾನೆ. ಇಲ್ಲಿ ಹಿಂದೆ ಮತ್ತು ಸತ್ಯಣ್ಣನೂ ಸುಂದರಿ ಇಬ್ಬರು ಕೂಡ ಮಾತಾಡಿಕೊಂಡು ಇಲ್ಲೇನೋ ನಡೀತಿದೆ ಕಣಮ್ಮ, ಇಲ್ಲಿ ಇವಳು ಫೋನಲ್ಲಿ ಮಾತಾಡ್ತಾಳಲ್ಲ, ಅಜಿತ್ ಫೋನಲ್ಲಿ ಮಾತಾಡ್ತಿದ್ದಾನೆ, ಇವರಿಬ್ಬರನ್ನ ಹೇಗಾದರೂ ಮಾಡಿ ತಪ್ಪಿಸ್ಬೇಕಲ್ಲ, ನೀನು ಹೋಗಿ ಇವಳಿಗೆ ಹೇಳು ಫೋನ್ ಕಟ್ ಮಾಡೋಕ್ಕೆ, ನಾನು ಹೋಗಿ ಅಜಿತ್ಗೆ ಹೇಳ್ತೀನಿ, ಇಲ್ಲಾಂದರೆ ನಿಂಗವಜ್ಜಿ ಕೈಲಿ ಪಿಕಾಸು ಪ್ರಸಾದಿ ಸಿಗಾಕ್ಸ್ಬಿಡ್ತಾನೆ ಅಂತೇಳಿ ಸತ್ಯಣ್ಣ ಹೇಳಿ ಪ್ಲ್ಯಾನ್ ಮಾಡ್ಕೊತಾರೆ. ಇಲ್ಲಿ ಹೇಳ್ತಲೇ ಇರ್ತಾನೆ, ಎಕ್ಸ್ಪ್ಲೇನ್ ಮಾಡ್ತಲೇ ಇರ್ತಾನೆ ಪ್ರಸಾದಿ, ಇಲ್ಲ ಇವರಿಬ್ಬರೇ ಮಾತಾಡ್ತಿರೋದು ಅಂತ ಹೇಳ್ಬಿಟ್ಟು. ಇವನು ಲೊಟಕ್ಕೆ ಕೇಳೋಕ್ಕೆ ಸಾಕಾಗ್ಬಿಟ್ಟೈತೆ ಅಂತ ನಿಂಗವಜ್ಜಿ ಹೇಳ್ತಾ ಇರ್ತಾರೆ. ಇನ್ನು ಬಂದ್ಬಿಟ್ಟು ಮಯೂರಿ ಇದ್ಕೊಂಡು ಕಟ್ ಮಾಡು ಭೂಮಿ ಅಂದರೆ ಯಾಕೆ ಸಾಹೇಬ್ರ ಹತ್ರ ಮಾತಾಡ್ತಿದ್ದೀನಿ ಅಂತ ಹೇಳಿ ಹೇಳಿದಾಗ, ಕಟ್ ಮಾಡು, ನೀನು ಮಾತಾಡ್ತಿರೋದನ್ನ ಪಿಕಾಸು ನೋಡಿದ್ದಾನೆ, ಸಾರಿ ಪ್ರಸಾದಿ ನೋಡಿದ್ದಾನೆ, ನೋಡಿಬಿಟ್ಟು ಹೋಗಿ ನಿಂಗವಜ್ಜಿ ಕೈಲೆಲ್ಲ ಹೇಳಿದ್ದಾನೆ, ಸಿಗಾಕೊಳಿಸ್ತಾನಿದ್ದಾನೆ, ಇವಾಗ ನೀ ಕಟ್ ಮಾಡು ಫೋನ್ನ ಅಂತ ಹೇಳಿದಾಗ ಆಗ ಹೌದಾ ಹಾಗಾದ್ರೆ ಸಿಗಾಕೋಗ್ಬಿಡ್ನಾ, ಗೊತ್ತಾಗ್ಬಿಡ್ತಾ, ಅಯ್ಯೋ ಇವಾಗ ಏನು ಮಾಡೋದು ಅಂಥೇಳಿ ಟೆನ್ಷನ್ ಮಾಡ್ಕೊಂಡು ಕಟ್ ಮಾಡಿ ಒಳಗೆ ಓಡ್ ಬರ್ತಾರೆ ಇಬ್ಬರು ಕೂಡ. ಇನ್ನು ಇಲ್ಲಿ ಬಂದು ಸತ್ಯಣ್ಣ ಹಂಗೆ ಹೇಳ್ಬಿಟ್ಟು ಏನಾಯಿತು ಸತ್ಯಣ್ಣ ಅಂತ ಹೇಳಿದಾಗ ಫೋನ್ ಕಟ್ ಮಾಡೋ ಫಸ್ಟು, ಅಲ್ಲಿ ಬಂದು ಇವನು ಎಲ್ಲ ನೋಡಿದನು ಕಣೋ, ಭೂಮಿ ಮಾತಾಡೋದು ನೀನು ಮಾತಾಡೋದು ಅನುಮಾನ ಪಟ್ಟಿದ್ದಾನೆ ಕಣೋ, ಎಲ್ಲ ಅಜ್ಜಿಗೆ ಬಂದು ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ಅಂತೇಳಿ ಸತ್ಯಣ್ಣ ಕೂಡ ಹೇಳಿ ಫೋನ್ನ ಕಟ್ ಮಾಡಿಸ್ತಾನೆ. ಕಟ್ ಮಾಡಿಸಿದ ತಕ್ಷಣವೇ ಏನೇನೋ ಹೇಳೋಕ್ಕೆ ಶುರು ಮಾಡ್ಕೊತಾನೆ ಪ್ರಸಾದಿ. ಅದನ್ನು ಈ ಮಯೂರಿ ಹುಚ್ಚು ನನ್ನ ಮಗನೇ ಏನೋ ಆಗಿದೆ ನಿನಗೆ, ಈ ರೀತಿ ಹುಚ್ಚುಚ್ಚುನಾಗಿ ಹೇಳ್ತಾ ಇದೆಯಲ್ಲೋ, ಬಾರೋ ಎದ್ದು ಫಸ್ಟು ಅಂತೇಳಿ ಎಳಿತಾಳೆ. ಇವರಿಬ್ಬರು ಮನಸ್ವಿನಿನೂ ಅಜ್ಜಿ ನಿಂಗವಜ್ಜಿ ತುಂಬ ಕ್ಲೋಸಾಗಿ ಮೂವ್ ಮಾಡ್ತಾ ಇರ್ತಾರೆ ಅವರಿಬ್ಬರು ಕೂಡ. ಆ ಕ್ಲೋಸ್ ಮೂಮೆಂಟ್ನ ನೋಡೋಕ್ಕೆ ಒಂಥರ ಚಂದ ಅಂತ ಅನಿಸುತ್ತೆ. ಸೊ ಇನ್ನೊಂದು ಸರಿ ಕೂಡ ಹಾಗೆ ಹೇಳ್ತಾನೆ, ಇವನು ಇಲ್ಲಿ ಮಾತಾಡ್ತಿದ್ದ, ಅವಳಲ್ಲಿ ಮಾತಾಡ್ತಿದ್ಲು, ಏನೋ ನಡೀತಿದೆ, ಇಲ್ಲೇನೋ ಮಿಸ್ ಹೊಡಿತಿದೆ, ನಂಗೆ ಯಾಕೋ ಡೌಟ್ ಬರ್ತಿದೆ ಅಂತೇಳಿ ಸುಮ್ಮನೆ ಡೌಟ್ ಪಡೋದ್ರಾಗೆ ಇರ್ತಾನೆ. ಇನ್ನು ನಿಂಗವಜ್ಜಿ ಹತ್ರ ತುಂಬ ಕ್ಲೋಸಾಗಿ ಅವಳು ಕೂಡ ಇರ್ತಾಳೆ. ಈಗ ಹುಚ್ಚು ನನ್ನ ಮಗನೇ ಇಲ್ಲಿ ಇದ್ದುಬಿಟ್ರೆ ನಾನು ಹುಟ್ಟು ಅನಿಸ್ಬಿಡ್ತೀನಿ ಅಂತೇಳಿ ಮಯೂರಿ ದರ ಹೇಳ್ಕೊಂಡು ಪಿಕಾಸ್ನ ಹೊರಟೋಗ್ಬಿಡ್ತಾಳೆ, ಸಾರಿ ಪ್ರದೀಪ್ನ ಹೊರಟೋಗ್ತಾಳೆ, ಬರೀ ಪಿಕಾಸ್ ಅಂತಲೇ ಬರುತ್ತೆ ಅಷ್ಟು. ಇನ್ನು ಇವರಿಬ್ಬರು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ತುಂಬ ಚೆಂದವಾಗಿ ನಗ್ತಾ ಇರ್ತಾರೆ, ಯಾರ್ಯಾರು ಅಜಿತನು ಭೂಮಿ ಇಬ್ಬರು ಕೂಡ. ಸೊ ಫೈನಲಿ ಇಲ್ಲಿ ಒಂದು ಕಡೆ ಇನ್ನು ಇವರಿಬ್ಬರದು 3 ಜನದ್ದು ರಾಮಣ್ಣವು
ಇನ್ನು ಇವಳು ಡೂಪ್ಲಿಕೇಟ್ ಅಶ್ವಿನ್ ಏನು ಮಾಡ್ತಾಳೆ ಅಂತಂದರೆ, ಇವರು ಊರಿಗೆ ಹೋಗ್ತಿರೋ ರೀಸನ್ ಬಂದುಬಿಟ್ರೆ, ನನಗೆ ಒಲೆಗೆ ಅಡುಗೆ ಮಾಡಿಸಿದ್ಲಲ್ಲ ನಿಂಗವ್ವಜ್ಜಿ, ಆಗ್ಲೇ ಎದುರ್ಕೋಬೇಕಿತ್ತು. ಆದರೆ ಇದಕ್ಕೆಲ್ಲ ಎದುರ್ಕೊಳ್ಳೋ ಹೆಂಗಸ್ರೆ ಎಲ್ಲ ಇವರಿಬ್ಬರು ಕೂಡ ಏನೋ ಪ್ಲ್ಯಾನ್ ಮಾಡ್ಕೊಂಡು ಊರಿಗೆ ಹೊರಟಿದ್ದಾರೆ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅಶ್ವಿನಿ. ಇನ್ನು ಇಲ್ಲಿ ಒಂದು ಕಡೆ ಇವ್ರು ಏನು ಮಾಡ್ತಾರೆ, ಶ್ರವಣ್ ಅಂತ ಅಂದರೆ ಅಂಜು ಹತ್ರ ಬಂದುಬಿಟ್ಟು ಮತ್ತು ದೇವಿನಿ ಹತ್ರ ಬಂದು ಅಮೌಂಟ್ ಕೊಡೋಕೆ ಹೋಗ್ತಾನೆ. ಇಟ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು, ಯಾಕೆ ಮಾಮ ಇದೆಲ್ಲ ಅಂತೇಳಿ ಇಲ್ಲಿ ದೇವಿನಿ ಹೇಳ್ತಾಳೆ, ಹೆಣ್ಮಕ್ಳ ಹತ್ರ ದುಡ್ಡು ಇರಬೇಕಮ್ಮ, ಅವ್ರದ್ದು ಪರ್ಸ್ನಲ್ ಖರ್ಚುಗಳು ಇರ್ತವೆ ಅಂತೇಳಿ ಶ್ರವಣ್ ಕಟ್ಟೆ ಅಮೌಂಟ್ ಕೊಡ್ತಾನೆ ಅಂಜು ಕೈಲಿ. ಅವಳು ಬಂದ್ಬಿಟ್ಟು ದೊಡ್ಡಪ್ಪ ಅಂತೇಳಿ ಹಗ್ ಮಾಡ್ಕೊಂತಾಳೆ. ಅವ್ನು ಕೂಡ ಪ್ರೀತಿಗೆ ಇವರು ದ್ವೇಷನೇ ಮಾಡಬಾರ್ದು, ಅದರ ಒಂದು ಜೀವನನೇ ನರ್ಕ ಮಾಡಿದ್ದಾರೆ ತಾಯಿ ಮಗಳಿಬ್ರು ಕೂಡ ಸೇರಿಕೊಂಡು. ಇನ್ನು ಸರಿ ಆಯಿತು ಮಾಮ, ಹಂಗಾದರೆ ನಾನು ಬೆಳಗ್ಗೆ ಹೊರಟ್ಬಿಡ್ತೀವಿ ಅಂತೇಳಿ ಹೇಳಿದಾಗ, ಸರಿ ಅಮ್ಮ ಬೆಳಗ್ಗೆ ಹೊರಟ್ಬಿಡಿ ನೀವು ಅಂತ ಹೇಳ್ಬಿಟ್ಟು ಶ್ರವಣ್ ಕೂಡ ಹೇಳ್ತಾನೆ. ಅಷ್ಟರಲ್ಲೇ ಇವಳು ಏನು ಮಾಡ್ತಾಳೆ, ಅದನ್ನೆಲ್ಲ ಕೇಳಿಸ್ಕೊಂಡು ಅಶ್ವಿನಿ, ಅಪ್ಪ ನನಗೂ ತುಂಬ ಕಿರ್ಕಾಗ್ತಿದೆ ಅಪ್ಪ, ಆ ಅಜ್ಜಿ ಏನಂತಾರೆ ಗೊತ್ತಾ, ಕಸದ್ಬುಟ್ಟಿ ಅಂತ ಎಲ್ಲರ ಎದುರಿಗೂ ನನ್ನ ಅವಮರ್ಯಾದೆ ಮಾಡ್ತಿದ್ದಾರೆ, ನನಗೂ ಕೂಡ ತುಂಬ ಇರಿಟೇಷನ್ ಅಂತ ಅನ್ನಿಸ್ತಿದೆ, ನಾನು ಕೂಡ ಹೊಡ್ತೀನಪ್ಪ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಯಿತು ಮಗಳೇ ನಿನಗೂ ಇಷ್ಟೊಂದು ಬೇಜಾರಾಗ್ತಿದೆ ಅಂತ ಅಂದಾಗ, ನೀನು ಇವ್ರ ಜೊತೆ ಹೊರಟು ಬಿಡು, ಏನು ಯೋಚನೆ ಮಾಡಬೇಡ ಅಂತೇಳಿ ಶ್ರವಣ್ ಹೇಳ್ಬಿಡ್ತಾನೆ. ಆಗ ಹೇಳಿದ ತಕ್ಷಣ ಅವಳಿಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ. ಸರಿ ಆಗಿದ್ರೆ ನಾನು ಇವ್ರ ಜೊತೆ ಹೊರಡ್ತೀನಿ, ದೊಡ್ಡಮ್ಮ ನಾನು ಕೂಡ ಕರ್ಕೊಂಡು ಹೋಗ್ತೀರಲ್ವ ನೀವು ಅಂತೇಳಿ ಅಶ್ವಿನಿ ಒಂಥರ ದೇವೇನಿಗೆ ಏನೋ ಇರಿಟೇಷನ್ ಆಗಂಗೆ ಮಾತಾಡ್ತಾ ಇರ್ತಾಳೆ. ಹೌದು ಬಾಬಾ ಆಯಿತು ಕರ್ಕೊಂಡು ಹೋಗ್ತೀವಿ ಅಂತ ದೇವೇನಿ ಕೂಡ ಹೇಳ್ತಾರೆ. ಇವರಿಬ್ರು ತುಂಬ ಕೋಪ ಬಂದಿರುತ್ತೆ ಅವಳು ಬಂದಿರೋದಕ್ಕೆ. ಸೊ ಹಾಗಿದ್ರೆ ಹಾಗಾದ್ರೆ ಎಲ್ಲರೂ ಕೂಡ ಹೊರಟು ಬಿಡಿ ಬೆಳಗ್ಗೆ ಅಂತೇಳಿ ಶ್ರವಣು ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಇವ್ರು 3 ಜನ ಒಬ್ರಿಗೊಬ್ರು ಮುಖ ನೋಡಿಕೊಂಡು ತುಂಬ ಕೋಪ ಮಾಡ್ಕೊಳ್ತಾರೆ. ಕೋಪ ಮಾಡಿಕೊಂಡ್ರು ಕೂಡ ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರು 3 ಜನ ಹೋಗಲೇಬೇಕು. ಇನ್ನು ಇಲ್ಲಿ ಒಂದು ಕಡೆ ಈ ಪ್ರಸಾದಿ ಏನೋ ಗಿಟಾರ್ ಮಾಡಿಸ್ಕೊಂಡು ಒಂದು ಬಂಡೆ ಮೇಲೆ ಕೂತಿರ್ತಾನೆ. ಇವನೇನೋ ಮಾತಾಡ್ತಿರೋದು ನೋಡಿ ಶ್ರವಣ್ ಇತ್ಕೊಂಡು ಇವನು ಗೋಳಂತೂ ನೋಡೋಕ್ಕಾಗ್ತಿಲ್ಲ ಅಂತೇಳಿ ಅಲ್ಲಿಗೆ ಬರ್ತಾನೆ. ಇನ್ನು ಯಾಕೆ ಅಶ್ವಿನಿ ನಾವು ಹೋಗೋದಕ್ಕೆ ನೀನು ಕೂಡ ಬರ್ತಾ ಇದ್ದೀಯ ಅಂತೇಳಿ ಅಂಜು ಕೈ ನೋಡಿಸ್ಕೊಂಡು ಕೋಪ ಮಾಡಿಕೊಂಡು ಅಶ್ವಿನಿ ಮೇಲೆ ಹೋಗ್ತಾಳೆ. ಆದರೂ ಕೂಡ ನಗ್ತಾ ಇರ್ಕೊಂಡು ಸುಮ್ಮನೆ ಆಗ್ತಾಳೆ ಅವಳು. ಇನ್ನು ಇಲ್ಲಿ ಒಂದು ಕಡೆ ಅಜಿತ್ ಫ್ರೆಶ್ ಅಪ್ ಆಗಿ ಮೇಲಿಂದ ಬರಬೇಕಾದಾಗ ಭೂಮಿ ಕೂಡ ಫ್ರೆಶ್ ಅಪ್ ಆಗಿ ತಲೆನ ಒರೆಸ್ಕೊಳ್ತಾ ಇರ್ತಾಳೆ. ಅದನ್ನು ನೋಡಿ ತುಂಬಾ ಖುಷಿ ಆಗ್ಬಿಡುತ್ತೆ ಯಾರಿಗೆ, ಅಜಿತನಿಗೆ. ಅದನ್ನು ನೋಡಿ ಕಳೆದೋಗ್ಬಿಟ್ಟಿರ್ತಾನೆ ಅವ್ನ ಪ್ರೀತಿಲಿ. ಅದನ್ನು ಈ ಪ್ರಸಾದಿ ನೋಡಿಬಿಟ್ಟು ಇವರಿಬ್ಬರು ಏನೋ ಮಾಡ್ತಿದ್ದಾರಲ್ಲ ಇಲ್ಲಿ ಅಂತೇಳಿ ಎಷ್ಟೇ ಹತ್ರ ಬಂದು ನೋಡಿದ್ರು ಕೂಡ ಅವನು ಪ್ರಜ್ಞೆನೇ ಆಗೋದಿಲ್ಲ. ಅಂದರೆ ಅಜಿತು ಇವನು ಬಂದಿದ್ದಾನನ್ನ ಅವನಿಗೆ ಒಂದು ಇದು ಕೂಡ ಇರೋದಿಲ್ಲ, ಅಷ್ಟೊಂದು ಕಳೆದೋಗ್ಬಿಟ್ಟಿರ್ತಾನೆ ಆ ಪ್ರೀತಿಲಿ. ಈ ಪ್ರಸಾದಿ ಹಿಂದೆ ಬರ್ತಾನೆ ಮುಂದೆ ಬರ್ತಾನೆ, ಈ ನಮ್ಮ ಮನಸ್ವಿನಿನ ಇಷ್ಟಪಡ್ತಿದ್ದ ನೀನು ಅಂತ ಹೇಳ್ಬಿಟ್ಟು ಅದನ್ನು ನೋಡಿ ಹೊರಗಡೆ ಓಡ್ ಬರ್ತಾನೆ ನಿಂಗವಜ್ಜಿ ಹತ್ರ ಚಾಡಿ ಹೇಳೋಕ್ಕೆ. ನಿನಗೆ ಒಂದು ಸಾಕ್ಷಿ ಸಮೇತ ತೋರಿಸ್ತೀನಿ ಬಾ ಅಂತೇಳಿ ಕರೀತಾನೆ. ನಿಂಗವಜ್ಜಿ ಇತ್ಕೊಂಡು ಏನೋ ನಿಂದು ಅಂತೇಳಿ ಇದು ಮಾಡಿದಾಗ, ಬಾ ನಿನಗೇನು ಸಾಕ್ಷಿ ಬೇಕಲ್ವಾ ಅವರಿಬ್ಬರು ಮಾತಾಡೋದು ಒಟ್ಟಿಗೆ. ನಾನು 1999ರಲ್ಲೂ ನಾನು ಕಿತ್ಕೊಂಡು 1990 ಈಗ 2026ರಲ್ಲೂ ನಾನು ಕಿತ್ಕೋತಿದ್ದಾನೆ ಈ ಪಿಕಾಸು, ನನಗೆ ಅದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ ಬಾ ಅಂತೇಳಿ ಕರೀತಾ ಇರ್ತಾನೆ. ಹಾಗಂದ ತಕ್ಷಣ ನಿಂಗವಜ್ಜಿ ಇತ್ಕೊಂಡು ಅಲ್ಲಿ ಏನಾದರೂ ನಡೆದಿಲ್ಲ ಅಂತಂದರೆ ನಿನ್ನ ತಲೆ ಮೇಲೆ ಹೊಡಿತೀನಿ ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಬರ್ತಾಳೆ. ಬಂದ ತಕ್ಷಣ ಎದುರಿಗೆ ಬಂದು ನಿಲ್ಲಿಸ್ತಾನೆ. ಇವನು ಒಂಥರ ನೋಡೋದನ್ನೆಲ್ಲ ನೋಡಿಬಿಟ್ಟು, ನೀನು ಆ ಕಡೆಗೆ ನೋಡು ಮನಸ್ವಿನಿನ ಅಂತೇಳಿ ತೋರಿಸ್ತಾನೆ ನಿಂಗವಜ್ಜಿಗೆ. ಆ ಕಡೆ ನೋಡ್ತಾಳೆ ನಿಂಗವಜ್ಜಿ, ಅಲ್ಲಿ ಯಾರೂ ಇರೋದೇ ಇಲ್ಲ, ಅಲ್ಲಿ ಅವಳು ಮಾಯವಾಗಿರ್ತಾಳೆ. ಪಟ್ಟನಾಗ ಒಂದು ತಲೆಗೆ ಹೊಡಿತಾನೆ. ಇವನು ಮಾತಾಡೋದು ನೋಡಿ ಏನೋ ನೋಡ್ತಿದ್ದಲ್ಲಿ ಅಂತ ಹೇಳ್ಬಿಟ್ಟು ಅಜಿತ್ನ ಕೇಳಿದಾಗ ಅಲ್ಲ ಅಂತೇಳಿ ಅಜಿತ್ ಕನ್ಫ್ಯೂಷನ್ ಆಗಿಬಿಡ್ತಾನೆ. ಈಗ ಹೇಳು ಆನ್ಸರು ನಿಂಗವಜ್ಜಿಗೆ, ಹೇಳೋ ಫಸ್ಟು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅದರಲ್ಲಿ ಮನಸ್ವಿನಿ ನಿಂತಿರಲ್ಲ, ರೂಮ್ ಒಳಗಡೆ ಹೋಗಿರ್ತಾಳಂತ ಪ್ರಸಾದಿ ಅಂದ್ಕೊಳ್ತಾನೆ ಅಷ್ಟೇನೆ. ಅಲ್ಲೇನು ಇತ್ತು ಅಂತ ಗೊತ್ತಾ ಅಜ್ಜಿ, ನಾನು ಚಿಕ್ಕವನಿದ್ದಾಗ ಇಲ್ಲಿಗೆ ಬರ್ತಿದ್ನಲ್ವಾ, ನೀವು ಸುಂದರ ರೆಡಿಯಾಗಿ ಇಷ್ಟಾಗೆಲ್ಲ ಬಟ್ಟಿಟ್ಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿ ತಲೆ ಉದ್ದ ಹೋಗ್ಬಿಟ್ಕೊಂಡು ಸೀರೆ ಹಾಕ್ಕೊಂಡು ನಿಂತ್ಕೊಂಡು ಎಷ್ಟು ಸ್ಟೈಲೀಸಾಗಿ ನಿಂತ್ಕೊಂಡು ನಮ್ಮ ತಾತನೆಲ್ಲ ನೋಡ್ತಾ ಇದ್ರಲ್ಲ, ನನಗೆ ಅದು ನೆನಪಾಯ್ತು ಅಂತ ಅಜ್ಜಿ ಹೋಗ್ಬಿಟ್ಬಿಡ್ತಾನೆ. ಹಂಗಂದ ತಕ್ಷಣ ಅಜ್ಜಿ ಒಂದು ಇದು ಹೊರಟೋಗ್ಬಿಡ್ತಾರೆ. ಇನ್ನು ಫೈನಲ್ಲಿ ಕಾಲಿಗೆಲ್ಲ ಬೀಳ್ತಾನೆ, ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ರಿ ಅಂತೇಳಿ ಅಜಿತ್ ಕನ್ವಿನ್ಸ್ ಆಗಿಬಿಡ್ತಾನೆ. ನಿಮ್ಗೇನು ಡೌಟಾ, ಈಗ ರೂಮಿಂದ ಕರಿತೀನಿ ನೋಡಿ ಮನಸ್ವಿನಿನ ಅಂತ ಹೇಳ್ಬಿಟ್ಟು ಮನಸ್ವಿನಿ ಬಾ 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 ಅಂತೇಳಿ ಕರೀತಾನೆ. ಅವಳು ಹಿಂದಿಂದ ಪ್ರತ್ಯಕ್ಷ ಆಗಿರ್ತಾಳೆ. ಇವರಿಬ್ರು ಕೈ ಹಿಂಗೆ ಅನ್ಕೋತಾರೆ ನಾವು ಗೆದ್ವಿ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಮನಸ್ವಿನಿ ಬಂದಿಲ್ಲ ಅಲ್ವಾ, ಸೊ ಹಿಂದಕ್ಕೆ ತಿರುಗಿ ನೋಡ್ತಾನೆ, ಇಲ್ಲಿ ನಿಂತಿರ್ತಾಳಲ್ಲೇ ಮನಸ್ವಿನಿ. ಅಂದರೆ ನೀನು ಹಿಂಗೆ ಬಂದ್ಯಾ ಅಂತೇಳಿ ಕೇಳಿದಾಗ ಮತ್ತೆ ನಿಂಗವಜ್ಜಿ ಆ ಕಡೆ ನೋಡಿದಾಗ, ಏನೋ ನೀನು ಹೇಳ್ತಿದ್ದೆ ರೂಮಿಂದ ಈಚೆ ಬರ್ತೀನಿ ಅಂತ ಹೇಳ್ತಿದ್ಯಾ, ಈಗ ನೋಡಿದ್ರೆ ಇಲ್ಲಿ ನಿಂತಾಳೆ ಅಂತ ಹೇಳಿದಾಗ ಇಲ್ಲಿ ಇವಳಿತ್ಕೊಂಡು ಮನಸ್ವಿನಿ ಏನು ನಡೀತಾ ಇದಿಲ್ಲಿ, ಯಾಕೆ ಈ ಥರ ಗಲಾಟೆ ಆಗ್ತಿದೆ ಅಂತ ಬಂದೆ ಅಜ್ಜಿ ನಾನು, ಏನಿದು ಅಂತೇಳಿ ಕೇಳಿದಾಗ ತಲೆಗೆ ಹೊಡಿತಾಳೆ ಸರಿಯಾಗಿ ನಿಂಗವಜ್ಜಿ. ಹೊಡೆದ ತಕ್ಷಣ ಇವ್ನು ನಿಂತ್ಕೊಂಡು ತುಂಬ ಕನ್ಫ್ಯೂಷನ್ ಆಗಿ ನಿಂತಿರ್ತಾನೆ. ಅಜಿತ್ ಅಂತೂ ಪ್ರೇಮ ಲೋಕದಲ್ಲಿ ಕಳೆದೋಗಿರ್ತಾನೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ನಾಳೆ ನೋಡೋಣ ಏನು ಕತೆ ಏನು ಅಂತ ಹೇಳ್ಬಿಟ್ಟು. ಇವರಿಬ್ಬರು ಫಸ್ಟ್ ನೈಟ್ ಬೇರೆ ನಾಳೆ ಆಗ್ತಾ ಇದೆ, ಅಂದರೆ ಪ್ರಸಾದಿದು ಭೂಮಿದು ಅದೇನು ಕನಸೋ ನನಸೋ, ನಿನ್ನೆ ಒಬ್ರು ಕನಸು ಅಂತೇಳಿ ನನಗೆ ಮೆಸೇಜ್ ಹಾಕಿದ್ರೆ. ಸೊ ನೋಡಬೇಕು, ನಾವು ಕೂಡ ಕಾದು ವೆಯ್ಟ್ ಮಾಡಬೇಕು. ಸೊ
ವಿಡಿಯೋ ನೋಡೋರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಮತ್ತು ಹಾಗೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.